ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನೆಲಿಂದ ಸುನೀತಾ ಸಿ ಅಂತ ಆಳಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ದಪಾಟಿ ಮಾಡ್ತಾಯಿದ್ದೀನಿ ರೀ. ಜೋಳದ ಹಿಟ್ಟಲ್ಲಿ ಇದೊಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಸಿ ಬೇಕಂದ್ರೆ ಸಬ್ಬಕ್ಸಿ ಮೆಂತ್ಯ ಸೊಪ್ಪು ಹಾಕ್ಬೋದ್ರಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಬೋದ್ರಿ. ಇದು ಪೇಸ್ಟ್ ಮಾಡ್ಕೊತೀನಿ ರೀ. ಇದೆಲ್ಲ ಮಿಕ್ಸಿ ಮಾಡ್ಕೊತೀನಿ ರೀ. ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ. ಇದು ಕಾಯಿ ತುರಿ ಬೇಕಂದ್ರೆ ಹಾಕೊಂಬೋದ್ರಿ. ನೋಡಿ, ಜೀರಿಗೆ ಒಂದು ಚಮಚ ಹಾಕ್ತೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಮಾಡ್ತಾ ಇದ್ದೀನಿ. ಇದಿಷ್ಟು ಮಿಕ್ಸಿ ಮಾಡ್ಕೊಬೇಕು. ಸ್ಟವ್ ಆನ್ ಮಾಡಿ ಇದು ಲೋಟದಷ್ಟು ನೀರು ಹಾಕಿದ್ದೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ, ಹಾಕಿದ್ದೀನಿ. ಇದಕ್ಕೆ ನೀವು ಪಲ್ಯಗಳು ಯಾವಾಗಾದ್ರೂ ಮಾಡ್ಬೇಕ್ರಿ. ನಾನು ಇವತ್ತು ಹುಳಿಕಾಳು, ಮಳ್ಳೆ ಹುಳಿಕಾಳು ಪಲ್ಯ, ಅವ್ರಿಕಾಳು ಪಲ್ಯ ಮಾಡಿದ್ದೀನಿ ರೀ. ಅದು ವಿಡಿಯೋ ಎಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ ರೀ. ಈಗ ನೀರು ಕಾಯತ್ತಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ನೀರು ಕಾಯ್ತೀನಿ, ಹಾಕ್ತೀನಿ ರೀ. ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದು ಸಬ್ಬಕ್ಸಿ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು ರೀ. ಹಿಟ್ ಮಾಡ್ಬೋದು. ಇದು ನಮಗೆ ಇವತ್ತು ಫಸ್ಟ್ ಟೈಮ್ ದಪಾಟಿ ಮಾಡ್ತಾಯಿದ್ದೀನಿ ರೀ. ಮಧ್ಯ ಕರ್ನಾಟಕ ಸಂಕ್ರಾಂತಿ ಸ್ಪೆಷಲ್ ರೀ. ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೀರು ಕಾಯಬೇಕು ರೀ. ಸಂಕ್ರಾಂತಿ ಬೇರೆ ಬೇರೆ ರೆಸಿಪಿ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಪುಡಿ ಸೊಪ್ಪು, ಎಣ್ಣೆಗಾಯಿ ಬೇರೆ ಬೇರೆ ಥರ ಮಾಡಿಬಿಟ್ಟಿದ್ದೀನಿ. ಈ ಸರ್ತಿ ದಪಾಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರೀ. ಅಷ್ಟು ಹಾಕ್ತಿದ್ದೀವಿ, ಒಂದು ಚಮಚ ಅಷ್ಟು. ಇದಕ್ಕೆ ನೀವು ಕಾಯಿ ತುರಿ, ಎಳ್ಳು ಹಾಕ್ತಿಲ್ರಿ ನಾನು. ಇದಕ್ಕೆ ನೀವು ಅಕ್ಕಿ ಹಿಟ್ಟು ಹಾಕೊಂಬೋದ್ರಿ. ನಮ್ಮ ಬರೀ ಜೋಳದ ಹಿಟ್ಟಿಗೆ ಅಷ್ಟೇ ಮಾಡ್ತಿದ್ದೀನಿ, ಅಕ್ಕಿ ಹಿಟ್ಟು ಹಾಕ್ತಾಯಿಲ್ಲ. ಇದು ಜಾರ್ ತೊಳೆದಿದ್ದೀನಿ, ಅದೇ ನೀರು ಹಾಕ್ಕೊಂತೀನಿ. ನೀರುಳ್ಳಿ ಬೇಕಾದ್ರೆ ಹಾಕೊಂಬೋದು, ಬೇಡ ಅಂದ್ರೆ ಇರ್ಬೋದ್ರೆ ಹಾಕಲೇ. ನೀರುಳ್ಳಿ ಹಾಕಿ ತಾಲಿಪೆಟ್ಟು ಅವೆಲ್ಲ ಮಾಡಿದ್ದೀನಂದ್ರೆ ಎಲ್ಲ ಹಾಕಿ ಚೆನ್ನಾಗಿ ಹಾಕ್ಕೊಬೇಕು. ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಿ ಹಂಗೇನೆ ಇದನ್ನು ದಪಾಟಿ. ಎಳ್ಳು, ಕಾಯಿ ತುರಿ ಬೇಕಂದ್ರೆ ಹಾಕೊಂಬೋದ್ರಿ. ನಮ್ಮ ಅಮ್ಮಗೆ ಹೇಳ್ತಾ ಇದ್ದೀನಿ ರೀ. ಅವ್ರ ಮೇಲೆ ನೋಡ್ತಾ ಇರ್ತಾರೆ, ನಮ್ಮ ಮಕ್ಳಿಗೆ ಏನು ಮಾಡ್ತಾರೆ ಏನೊಂದು. ನಮಗೆ ಇವಾಗ ನಮ್ಮ ಮಕ್ಕಳು ಅವೆಲ್ಲ ನಂಬಲ್ಲ. ಹೇಳಕ್ಕೆ ಹೋದರೆ ಅವೆಲ್ಲ ನಂಬೇಡ್ರಿ, ಅವೆಲ್ಲ ಸುಳ್ಳು ಅಂತಾರೆ. ನಾವು ನಮ್ಮ ಅಜ್ಜಂದ್ರೆಲ್ಲ ಹೇಳಿರೋದು ಹಂಗೆ ಹಿಂಗೆ ಹೇಳ್ತಿರ್ತಾರೆ. ಅಲ್ಲ ನಾವು ಹಂಗಾಗಿ ಅದೇ ಫಾಲೋ ಮಾಡ್ತೀವಿ. ಮತ್ತು ಸಂಜೆ 5ರಿಂದ 6 ಗಂಟೆಯಿಂದ 6:30 ತನಕ ನೀರು, ಟೀ, ಕಾಫಿ ಏನು ತಗೊಳಲ್ರಿ. ಸ್ವಲ್ಪ ದಿನ ಅಮ್ಮ ಅಂತಿದ್ರು, ನಾನು ಸಂಜೆ ಹೊತ್ತು ಊಟ ಮಾಡಬೇಡ್ರಿ ಅಂತ. ಹಂಗಾಗಿ ಊಟನೂ ಮಾಡಲ್ಲ. ಅದು ಫಾಲೋ ಮಾಡ್ಬೇಕಂತ ಇದ್ದೀವಿ ರೀ ನಾವು. ಅಮ್ಮನ ಮನೆಗೆ ಮಾಡ್ತಾಯಿದ್ರು, ಆ ಥರ ನಾವು ಮಾಡ್ಬೇಕಂದ್ರೆ ನಮ್ಮ ಅಕ್ಕ ತಂಗಿಯರೆಲ್ಲ ನಾವು ಫಾಲೋ ಮಾಡ್ತಾಯಿದ್ದೀವಿ ರೀ.
ನಮ್ಮ ತಾಯಿ ಯಾವಾಗಿದ ಅಂದರೂ ಅವಾಗಿಂದ ನಾನು ಫಾಲೋ ಮಾಡ್ತಿದ್ದೀವಿ ರೀ. ಅಮ್ಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮಮ್ಮ ಎಲ್ಲಿದ್ದರೂ ಖುಷಿಯಾಗಿರ್ಬೇಕು. ಅಪ್ಪ ಶ್ರುತಿ ನಮ್ಮ ಅಪ್ಪನಿಗೆ ಧೈರ್ಯ ಕೊಡಬೇಕು. ದೇವರಷ್ಟೇ ನಾವು ಕೇಳ್ಕೊಳ್ಳೋದು, ಶ್ರುತಿಗೂ ಅಷ್ಟೇ. ತುಂಬ ನಾವು ರೀ ಕಳ್ಕಲ್ ಮೇಲೆ ಅವ್ರಿದ್ದಾಗ ಎಷ್ಟು ಕಿತ್ತಾಡೋದು, ಜಗಳ ಆಡೋದು, ಅದು ಬೇಕು ಇದು ಬೇಕು ಅಂತಿರ್ತೀವಿ ಅಮ್ಮನ ಹತ್ರ. ಇವಾಗ ಯಾರು ಕೇಳಬೇಕು, ಯಾರು ಏನು ಅನ್ನೋದು ಮಾತು ಚಿಂತೆ ನೋಡಿ. ಆಯಿತು, ಸಂಕ್ರಾಂತಿಗೆ ರೆಸಿಪಿ ಇದಾದರೆ ಮಾಡಬೇಕು. ಹೆಂಗೆ ಜೋಳದ ಹಿಟ್ಟು ಹಾಕಿ ರೊಟ್ಟಿ ಮಾಡ್ತೀವಿ ಹಂಗೆ ರೀ. ಕೊತ್ತಂಬರಿ ಸೊಪ್ಪು ಭಾಳ ಆಯಿತು, ತೆಗೆದಿಟ್ಟಿದ್ದೀನಿ. ಚಪಾತಿ ನೋಡ್ರಿ ಮಾಡ್ತಾ ಇದ್ದೀನಿ. ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ಮಾಡ್ಬೋದು, ಸ್ಮಾಲ್ ಬೇಕಂದ್ರೆ ಮಾಡ್ಬೋದ್ರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಬೇಕು. ಫಸ್ಟ್ ಟೈಮ್ ಮಾಡ್ತೀನಿ ಅಂದರೆ ಭಾಳ ಮಾಡ್ತೀನಿ, ನೋಡೋಣ ನಮ್ಮನೆ ಟೇಸ್ಟ್ ಮಾಡಬೇಕು. ಚೆನ್ನಾಗಿದ್ರೆ ಮತ್ತೆ ನೆಕ್ಸ್ಟ್ ಮಾಡ್ಕೊಬೋದಲ್ಲ. ಸಂಕ್ರಾಂತಿ ಹಬ್ಬ ಇದೆಯಲ್ಲ ಮಾಡೋಣ ಮಾಡ್ತಾ ಇದ್ದೀವಿ. ಅಷ್ಟೇ ಎಲ್ಲದಕ್ಕೂ ಹಾಕಿದ್ರೆ ಚೆನ್ನಾಗಿ. ಶೀತ, ಕೆಮ್ಮು, ಜ್ವರ ನಮಗೆ ಒಂದು 22 ದಿನ ಆಯ್ತು ನೋಡಿರಿ ಕೆಮ್ಮು ಜ್ವರ. ಬೆಂಗಳೂರಿಗೆ ಹೋಗಿ ಬಂದಿಂದನೂ ಕಡಿಮೆನೇ ಆಗ್ತಾಯಿಲ್ಲ. ನನ್ನಿಂದ ನಿಹಾರ್ಗೂ ಕೆಮ್ಮು ಜ್ವರ ಶೀತ, ಪಾಪ ಅವ್ನಿಗೆ ಎಕ್ಸಾಮ್ ಬೇರೆ ಇದೆ ಹತ್ರ, ಹಿಂಗಾಗಿದೆ. ಕಡಿಮೆನೇ ಆಗ್ತಿಲ್ಲ ಅವನಿಗೂ.
ಜೋಳದ ಹಿಟ್ಟಕ್ಕೇ ದಪ್ಪಟ್ಟಿ ಚೆನ್ನಾಗಿ ಬಂತು ರೀ, ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದಕ್ಕೆ ಉಪ್ಪು ಬಿಸಿನೀರೆಲ್ಲ ಕಾಯಿ ಟೈಮಲ್ಲಿ ಹಾಕಿದ್ದೀನಿ ರೀ. ಮೆಂತ್ಯ ಸೊಪ್ಪು ಸಬ್ಬಾಕ್ಸಿ ಹಾಕಿದ್ದೇನೆ ಅಷ್ಟೇ. ತುಂಬ ಮಕ್ಳಿಗೆ ಈ ಥರ ಮಾಡ್ಕೊಡ್ಬೇಕು ನೋಡಿ, ಚೆನ್ನಾಗಿ ಸುಮ್ಮನೆ ತಿಂತಾರೆ. ದಪ್ಪಟ್ಟಿ ರೆಡಿ ಆಯ್ತು ನೋಡ್ರಿ. ದಪ್ಪಾಟಿ ಜೋಳದ ಹಿಟ್ಟಿನ ದಪ್ಪಾಟಿ, ಕೆಂಪು ಚಟ್ನಿ, ಅವರೆಕಾಯಿ ಪಲ್ಯ, ಮಳ್ಳೆ ಹುಳಿಕಾಳು ಪಲ್ಯ, ಕೆಂಪು ಚಟ್ನಿ, ಇದು ಬೆಳ್ಳುಳ್ಳಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಇದು ನೋಡಿರಿ ಮುಲ್ಲಂಗಿ ಪಚಡಿ, ಮೆಂತ್ಯ ಸೊಪ್ಪು ಸಬ್ಬಾಕ್ಸಿ, ಮುಲ್ಲಂಗಿ ಸೊಪ್ಪಿನ ಇದು ನಮ್ಮ ಅಕ್ಕನ ಮನೆಗೆ ಮಾಡಿದ್ವಿ, ಭಾಳ ಚೆನ್ನಾಗಿತ್ತು. ಅದಕ್ಕೆ ನಾವು ಚೇಂಜ್ ಮಾಡ್ತಿದ್ವಿ. ಇವಾಗ ಸಬ್ಬಾಕ್ಸಿ ಮೆಂತ್ಯ ಸೊಪ್ಪು ಹಾಕಿ ಪಚಡಿ ಮಾಡಿದ್ವಿ. ಇದಕ್ಕೆ ಬೇಕಾದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಸರ್ವ್ ಮಾಡ್ತಾ ಇದ್ರಿ. ಸಂಕ್ರಾಂತಿ ಹಬ್ಬದ ದಪ್ಪಟ್ಟಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ಲು ವಿಡಿಯೋ